ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಶಾಖನ ಕೊಟ್ಟಿರುವಂಥದ್ದು ಏನು ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿಯನ್ನು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದಂಥ ಸಿದ್ದರಾಮಯ್ಯ ಅರ್ಜಿ ವಜಾಗೊಳಿಸಿರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ಕಾರ್ಮಿಕ ಸಚಿವರಂತ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಹೈಕೋರ್ಟ್ ಏನು ಶಾಕ್ ಆಗಿದೆ ತೀರ್ಪು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಹಿನ್ನಡೆ ಅಥವಾ ಕಾಂಗ್ರೆಸ್ಕರ ಹಿನ್ನಡೆ? BJP ಶಾಕ್ ಆಗಿದೆ ಅಲ್ಲ, ಯಾಕಂದ್ರೆ ನಾನೀಗ ಆರ್ಡರ್ ಓದಿದೆ. ನನ್ನ ಪ್ರಕಾರ ಸಂಪೂರ್ಣ ಓದಿಲ್ಲ, ಬಟ್ ಅಂತ ಏನು ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಓದಿದ್ದೀನಿ. ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇಟ್ಸ್ ಓನ್ಲಿ ಗಿವನ್ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಸೊ 17 ಇಯರ್ಸ್. ಸೊ ಎಲ್ಲಿ ಪ್ರಾಸಿಕ್ಯೂಷನ್ ಎಲ್ಲಿದೆ ಒಂದು. ಸೊ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅದ್ರ ಜೊತೆಗೆ ಇವರು ಆಲ್ರೆಡಿ ರಾಜೀನಾಮೆ ಕೊಡಲಿ ಅಂಥೇಳಿ ಏನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಮತ್ತು ಇವ್ರು ಹೆಂಗೆ ಮಾಡ್ತಾರಂತೆ BJP ಅವರು? ಕುಮಾರಸ್ವಾಮಿ ಸಾಹೇಬ್ರ ಹೆಸರ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಹೆಂಗೆ ಮಾಡ್ತಾರಂತಿದ್ದು? ಇದು ಹೆಂಗೆ ಮಾಡೋದು? ಅವ್ರನ್ನ ಫಸ್ಟ್ BJP ಅವ್ರಿಗೆ ಕೇಳಿ. ಎರಡನೇದು, ನಾನು ಪದೇ ಪದೇ ಅದೇ ಮಾತಾಡ್ತಿದ್ದೀವಿ, ರಗಲಲ್ಲಿ ಈಗ ಮಾರಲಿಟಿ ಮೇಲೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು ಇಟ್ ಹ್ಯಾಸ್ ಕಮ್ ವೆರಿ ಹೆವಿ ಆನ್ ಎಲೆಕ್ಟ್ರಲ್ ಬಾಂಡ್. 8,500 ಕೋಟಿ ನೀವೇನು ಬಾಂಡ್ನ ಇಶ್ಯೂ ಮಾಡಿದಿರಿ ಅದು ಇಲ್ಲೀಗಲ್ ಅಂತ ಹೇಳಿದೆ. ಯಾವುದಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಮೋದಿ ಸಾಹೇಬ್ರು ಯಾಕೆ ರಾಜೀನಾಮೆ ಕೊಡಬಾರ್ದು? ಯಾಕೆ ನಿರ್ಮಲಾ ಸೀತಾರಾಮನ್ ಯಾಕೆ ರಾಜೀನಾಮೆ ಕೊಡಬಾರ್ದು? ಇದ್ರ ಬಗ್ಗೆ ಯಾರು ಮಾರಲಿಟಿ ಬಗ್ಗೆ BJP ಅವ್ರು ಮಾತನಾಡಲ್ಲ. ಆಮೇಲೆ ಸುಮ್ಮನೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದಾಗಿದೆ, ಇಲ್ಲಿ ಗವರ್ನರ್ ಅವರು ನಮ್ಮ ಪ್ರಾಸಿಕ್ಯೂಷನಿಗೆ ಮಾಡಿದ್ರು, ಹೈಕೋರ್ಟ್ ಹೋಯಿತು, ಅದು ಬೇರೆ. ಅದು ವಿಲ್ ಅಗ್ರಿ ವಾಟ್ ಎವರ್ ಹೈಕೋರ್ಟ್ ಆಸ್ ಆ ತೀರ್ಪು ನಾನು ಒಪ್ಪಬೇಕಾಗ್ತದೆ, ಅದು ಬೇರೆ ಪ್ರಶ್ನೆ. ವೆದರ್ ವಿಲ್ ಗೋ ಲೀಗಲ್ ಆರ್ ನಾಟ್, ದಟ್ ಇಸ್ ಸೆಕೆಂಡ್ರಿ ಇಶ್ಯೂ. ಬಟ್ ಎಲ್ಲದಕ್ಕಿಂತ ಫಂಡಮೆಂಟಲ್ ಇಶ್ಯೂ, ಎಲ್ಲೆಲ್ಲಿ BJP ಆಡಳಿತ ಇದೆ, ಎಲ್ಲೆಲ್ಲಿ ಗವರ್ನರ್ಗಳಿದ್ದಾರೆ, ಒಂದೂ ಪ್ರಾಸಿಕ್ಯೂಷನ್ ಅವ್ರ ಮೇಲೆ ಬೇಡ. ಎಲ್ಲಿ ಕಳೆದ 10 ವರ್ಷ 20 ವರ್ಷ ಇರ್ತಕ್ಕಂಥ ಎಲ್ಲೆಲ್ಲಿ BJP ಅಧಿಕಾರಿಗಳಿದೆ. ಮೊನ್ನೆ ತಾನೇ ಗುಜರಾತ್ನಲ್ಲಿ ಒಂದು ಫ್ಯಾಕ್ಟ್ರಿ 25 ಕೋಟಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅಲ್ಲೇ ಇದೆ. ಎಲ್ಲಿ? ಗುಜರಾತ್ನಲ್ಲಿದೆ. ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಅಲ್ಲೇ ಇದೆ. ಫ್ಯಾಕ್ಟ್ರಿ ಅಲ್ಲೇ ಅಸ್ತಿತ್ವವಾಗಿ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥದ್ದು. ಎಲ್ಲೋ ಸೀಸ್ ಆಗಿರೋದಲ್ಲ. ಮುಂಡ್ರಾ ಪೋರ್ಟ್ನಲ್ಲಿ 32,000 ಕೋಟಿ ಡ್ರಗ್ಸ್ ಸೀಸ್ ಆಯಿತು. ಮತ್ತು ಯಾಕೆ ಪ್ರಾಸಿಕ್ಯೂಷನಲ್ಲಿ ಆಗಬಾರ್ದು? ಮಧ್ಯಪ್ರದೇಶನಲ್ಲಿ ವ್ಯಾಪಮ್ ಕೇಸ್ನ 44 ಜನ ಮರ್ಡರ್ ಆದರು. 44 ಜನ ಮರ್ಡರ್ ಆದರು. ಅಲ್ಲಿ ಯಾಕೆ ಗವರ್ನರು, ಅಲ್ಲಿ ಯಾಕೆ ಪ್ರಾಸಿಕ್ಯೂಷನ್ನು, CBI ಇರೋದಲ್ವಾ? ಒಟ್ಟಾರೆ ಏನಂತಂದರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಅಹಿಂದ ಪರವಾಗಿ ಇರತಕ್ಕಂಥ ನಾಯಕ, ಪಾಪ್ಯುಲರ್ ನಾಯಕ, 60,000 ಕೋಟಿ ಬಡವರು ಕೊಟ್ಟಿರ್ತಕ್ಕಂಥ ನಾಯಕ. ಕಾಂಗ್ರೆಸ್ ಸರ್ಕಾರ ಹೆಂಗೋ ಮಾಡಿ ಬೆಳೆಸ್ಬೇಕನ್ನೋದಕ್ಕೆ ಹುನ್ನಾರ ಮಾಡೋದು ಬಿಟ್ಟರೆ ಮೂಡಾನ ₹1 ಏನೂ ಬೇರಿಲ್ಲ. ಇದು ಒಂದು ನೆಗೆಟಿವ್ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಜನಕ್ಕೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು BJP ಬಿಟ್ಟರೆ ಇದ್ರಿಗೆ ಏನು ₹1 ಮುಂದೆ ಡೆಫಿನೆಟ್ಲಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿನಲ್ಲೆಲ್ಲ ಸತ್ಯತೆ ಏನಿದೆ ಸತ್ಯತೆ ಎಲ್ಲ ಹೊರಗೆ ಬರ್ತದೆ. ಅದಾದ ನಂತರ BJP ಅವರಿಗೆ ಅರಿವು ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ. ಸರಿ, ಒಂದು ಈಗ ನೀವು BJP JDS ವಿರುದ್ಧ ಆರೋಪ ಮಾಡ್ತಾ ಇರುವಂಥದ್ದು. ಸೊ ಓಕೆ, ಅದು ಆರೋಪ ಇರುವಂಥದ್ದು. ಈಗ ಹಂಗಾರೆ ಅವ್ರಿಗೂ ನೈತಿಕತೆ ಇಲ್ಲ, ನಮಗೂ ನೈತಿಕತೆ ಇಲ್ಲ ಅಂತ ಒಪ್ಕೊಂತ ಇರೋದು. ಅಂದರೆ ಇವಾಗ ನೀವು ಅವರು ನೈತಿಕತೆ ಪ್ರಶ್ನೆ ಮಾಡ್ಬೇಕಾರೆ, ಸೊ ನಿಮ್ಮದು ನೈತಿಕತೆ ಅಂದರೆ ಅವ್ರಿಗಿಲ್ಲ ನಮಗಿಲ್ಲ ಅಂತ ಈ ರೀತಿ ಏನೋ ವಿಶ್ಲೇಷಣೆ ಮಾಡ್ಬೋದಾ? ಒಂದೆರಡು ಹೇಳಿರೋದು ನಾನು ಅಗ್ರಿ ಮಾಡ್ತೀನಿ. ಇಲ್ಲಿ ಒಂದು ಪ್ರಿಮಾ ಫೇಸಿ ಈ ಮೂಡ ಪ್ರಕರಣ, ಆ್ಯಸ್ ಯು ಆ್ಯಸ್ ಬೀಯಿಂಗ್ ಎ ಜರ್ನಲಿಸ್ಟ್ ನೀವು ಹೇಳ್ಬಿಡಿ ಅದ್ರಾಗ ಏನಿದೆ ಅಂತೇಳಿ. ನಾವು ಅದನ್ನೇ ನಾವು ಮೊದಲನೇ ಮಾತನಾಡ್ತಕ್ಕಂಥ ಮಾರಲಿಟಿ ಬರ್ತಕ್ಕಂಥದ್ದಕ್ಕಿದೆ. ಸುಮ್ಮನೆ ತಂದು ಗವರ್ನರ್ಗೆ ತಂದುಬಿಟ್ಟು ಇದು ಮಾಡಿರ್ತಕ್ಕಂಥದ್ದು ಏನು ಮಾರಲಿಟಿ ಏನಿದೆ? ಮೊದಲೇ ಪ್ರಶ್ನೆ ಇಡೋದಾದರೆ, ರಾಜ್ಯಪಾಲರ ಕ್ರಮವನ್ನು ಪ್ರಶ್ನೆ ಮಾಡಿ ನೀವು ಹೈಕೋರ್ಟ್ಗೆ ಹಾಕಿದ್ರಿ, ಹೈಕೋರ್ಟ್ ವಜಾ ಮಾಡಿದಂದ್ರೆ ಅಲ್ಲೇ ಮೊದಲ ಹಿನ್ನಡೆ ಅಂತಲ್ವಾ? ಹಾಗಾದರೆ ಅಂತೇನಿಲ್ಲಲ್ಲ. ವಾಟ್ ವಿ ಸೆಡ್ ನಮ್ಮ ಪ್ರಕಾರನೇ ಆಗಿದೆ. ನಾವು ಪ್ರಾಸಿಕ್ಯೂಷನ್ನ ಚಾಲೆಂಜ್ ಮಾಡಿದ್ವಿ, ಪ್ರಾಸಿಕ್ಯೂಷನ್ ಕೊಡಲಾರ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದ್ದಾರೆ. ಇನ್ನು ಎನ್ಕ್ವೈರಿ ಪ್ರಾರಂಭಕ್ಕೆ ನಾವು ಫೈಟ್ ಇರೋದು. ಇನ್ನು ರೈಟು ರಾಂಗ್ ಅದು ಬೇರೆ. ಇಲ್ಲಿ ಚಾರ್ಜ್ ಶೀಟ್ ಆಗಿ ಒಂದೊಂದು ವರ್ಷಗಳು ಕೂತ್ಕೊಂಡಿದ್ದಾರಲ್ಲ, ಅವರೇ ಪಾದಯಾತ್ರೆ ಮಾಡ್ತಾರಲ್ಲ, ಅದು ಹೆಂಗೆ ಮಾಡೋದು? ಈಗ ಚಾರ್ಜ್ ಶೀಟ್ನಾಗಿದ್ದು 5 ವರ್ಷ 6 ವರ್ಷ ಚಾರ್ಜ್ ಶೀಟ್ನಾಗಿದ್ದು ಮೊನ್ನೆ ಡಿನೋಟಿಫಿಕೇಶನ್ ಒಂದು ಹಗರಣ ಆಗೈತೆ. ಮತ್ತು ಈ BJP ಅವ್ರ ಇದ್ರ ಬಗ್ಗೆ ಅವರು ರಾಜೀನಾಮೆ ಕೇಳೋದಲ್ವಾ? BJP ಅವರು ಎಲ್ಲ ಕಾಂಗ್ರೆಸ್ಸಿಗೆ ಮಾರಲಿಟ್ಟಿರ್ಬೇಕು. ಇವರೇ ಆಡಳಿತ, ಇವರೇ ಸೈಟ್ ಕೊಟ್ಟು ಎಲ್ಲ ಇವರೇ ಜಸ್ಟಿಫೈ ಮಾಡಿ, ಇವರೇ ವೆರಿಫೈ ಮಾಡಿ. ಈಗ ನಮ್ಮದು ತಪ್ಪಿದೆ ಅಥವಾ ಅವ್ರದ್ದು ತಪ್ಪಿದೆ, ಅದು ಅವ್ರ ತಪ್ಪಿಲ್ಲ ನಮ್ಮ ತಪ್ಪಿಲ್ಲ ಅಂತ ಈ ರೀತಿ ಅಂತ ಅದು ನೀವು ಆ ಥರ ನೀವು ಬೇಕಾದ್ರೆ ಡಿಬೇಟ್ ಮಾಡ್ಬೋದು. ಯಾಕಂದರೆ ಬಿಕಾಸ್ ಯು ಗಾಟ್ ರೈಟ್ ಟು ಆಸ್ಕ್. ಬಟ್ ನೀವು ಕೂಡ ಡೆಪ್ತಲ್ಲಿ ಹೋದಾಗ ಸಬ್ಜೆಕ್ಟು ಈ ಮೂಡೋದಾಗ ಏನೈತೆ, ನೀವು ನನಗೆ ಒಂದ್ಸಲ ಎಲ್ಲ ಬಿಡಿಸಿ ಹೇಳ್ಬಿಡ್ರಿ. ನಿಮ್ಮ ಪ್ರಕಾರ ಹೇಳ್ರಿ, ಅಲ್ಲಿ ಅಡ್ಮಿಟೆಡ್. ಐ ಡೋಂಟ್ ಸಿ ಇಟ್ಸ್ ನಾಟ್ ದಟ್ ಐ ಆಮ್ ಟ್ರೈಂಗ್ ಟು ನಾವೇನು CM ಸಾಹೇಬ್ರಿಗೆ ಡಿಫೆಂಡ್ ಮಾಡ್ಬೇಕಂತಲ್ಲ. ಯಾವುದೇ ರೀತಿಯಲ್ಲಿ ಡಿನೋಟಿಫಿಕೇಶನ್ ಆಗಿದ್ರಲ್ಲಿ ಸಂಬಂಧ ಇಲ್ಲ, ಅದು ಆಕ್ಷನ್ ಆಗಿದ್ರಲ್ಲಿ CM ಅವ್ರ ಸಾಹೇಬ್ರ ಸಂಬಂಧ ಇಲ್ಲ. ಕೊಟ್ಟಿರೋ ತೀರ್ಪು CM ಪರವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ನನ್ನ ಪ್ರಕಾರ ನನ್ನ ವಾದ ಅದು. ಐ ಕ್ಯಾನ್ ಡಿಬೇಟ್ ದ ವೇ ಐ ವಾಂಟ್ ಅಲ್ಲ. ಈಗ ಕೋರ್ಟ್ ಅವ್ರ ಪ್ರಕಾರ ಅಂತ ಅವರು ವಾದ ಹೇಳ್ತಾರೆ, ನಮ್ಮ ಪ್ರಕಾರ ಆಗಿದೆ ಅಂತ ನಾನು ಹೇಳ್ತಕ್ಕಂಥದ್ದು. ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ, ಎನ್ಕ್ವೈರಿ ಕೊಟ್ಟಿದೆ. ಎನ್ಕ್ವೈರಿಗೆ ಒಂದು ವೇಳೆ ಎನ್ಕ್ವೈರಿಗೆ ಎನ್ಕ್ವೈರಿ ಆಗಲೇಬೇಕು. ಕೊಟ್ಟಿರೋದ್ರಲ್ಲಿ ಎನ್ಕ್ವೈರಿ ಆಗಬೇಕಾದ್ರೆ FIR ಆಗುತ್ತೆ. FIR ಆದರೆ ರಾಜೀನಾಮೆ ಅನ್ನೋದು ಬರುತ್ತೆ. ಆದ್ಮೇಲೆ ತಾನೇ FIR ಆಗೋದು. ಲೆಟ್ ಎನ್ಕ್ವೈರಿ ಬಿಕಮ್ನು. ಎನ್ಕ್ವೈರಿ ಪ್ರಿಲಿಮಿನರಿ ಸ್ಟೇಜ್ ಇದೆ, ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಏನಾಗುತ್ತೆ ನೋಡೋಣ ಮುಂದೆ. ಪಕ್ಷದಲ್ಲಿ ಒಳಗಡೆ ರಾಜೀನಾಮೆ ಮಾತಾಡಿ ಕೇಳುವಂಥದ್ದು ಅಥವಾ ಪಕ್ಷದಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣ ಏನೋ ಸೃಷ್ಟಿ ಆಗುತ್ತಾ ಆ ಥರದ್ದು ಏನಾದರೂ? ಯಾಕಂದ್ರೆ ರಾಜಕೀಯವಾಗಿ ಒಂದಷ್ಟು ಚರ್ಚೆ ಆಗ್ತದೆ, ನಿಮಗೂ ಗೊತ್ತಿದೆ. ನೀವು ಹೇಳೋದು 100% ಇದೆ. ಬಾತಾರ ಯಾವುದೂ ವಾತಾವರಣ ಇಲ್ಲ. ಎಲ್ಲ ಮಿನಿಸ್ಟ್ರುಗಳು ಅಲ್ಲೇ ಇದ್ವಿ. 136 MLAಗಳು
ಪಕ್ಷದ ಎಲ್ಲ ಕಾರ್ಯಕರ್ತರು, ಹೈಕಮಾಂಡು ಎಲ್ಲ ಲೀಗಲ್ ಸಪೋರ್ಟ್ಲಿಂದ ಹಿಡಿದು ಎಲ್ಲ ರೀತಿಯಾದಂಥ ಸಪೋರ್ಟ್ ಸಿದ್ದರಾಮಯ್ಯ ಪರವಾಗಿದೆ. ಯಾವುದೇ ರಾಜೀನಾಮೆ ಕೇಳ್ತಕ್ಕಂಥ ಮಾರಾಲಿಟಿ ಬಿ ಜೆ ಪಿಗಿಲ್ಲ. ಅದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡಿ, ಬೇರೆ ಮಾರಾಲಿಟಿ ಮೇಲೆ ಚರ್ಚೆ ಮಾಡ್ತಾ ಹೋಗೋಣ. ಯಾರ್ಯಾರು ಒಬ್ಬೊಬ್ಬರು ಒಳಗಡೆ ಅಂತ ಹೇಳ್ತಾರೆ, ಪಕ್ಷದ ಒಳಗಡೆ ಹೇಳಿರೋದು ಯಾರು ಆ ರೀತಿಯ ಭಿನ್ನ ಸ್ವರ ಇಲ್ಲ. ವಿ ಆರ್ ಆಲ್ ಯುನೈಟೆಡ್ ಆ್ಯಂಡ್ ವಿಲ್ ಫೈಟ್. ದಿಸ್ BJP ಪೊಲಿಟಿಕಲ್ ಇಶ್ಯೂ ಕ್ರಿಯೇಟ್ ಮಾಡಿದ್ದಾರೆ. ವಿಲ್ ಫೈಟ್, ಪೊಲಿಟಿಕಲಿ ಫೈಟ್ ಮಾಡ್ತೀವಿ. ಯಾವುದೇ ಪ್ರಸಂಗ ಬರಲ್ಲ, ರಾಜೀನಾಮೆ ಕೊಡೋದಿಲ್ಲ. ಅಲ್ಲ, ಅದೇ BJP ಅವ್ರು ಕೇಳಕ್ಕೆ ನೀವು ಕೇಳಿ, ಬಿಕಾಸ್ ದೇ ಗಾಟ್ ಎವ್ರಿ ರೈಟ್ ಇನ್ ಪೊಲಿಟಿಕಲ್. ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳಬೇಕು. ಸರ್ ಎಲೆಕ್ಟ್ರಲ್ ಬಾಂಡ್ ನಮಗೆ ವಿವರಣೆ ಮಾಡ್ತಾರೆ ಅಂತ ಕೇಳ್ರಿ. ಸರ್ ಸಿದ್ದರಾಮಯ್ಯ ಅವ್ರಿಗೆ ನೀವು ಕೇಳ್ತಾ ಇದ್ದೀರಿ, ಮತ್ತು ಕುಮಾರಸ್ವಾಮಿ ಯಾಕೆ ಕೇಳ್ತಲ್ಲ? ಅದನ್ನ ನೀವು ಕೇಳಬೇಕಲ್ಲ. ನಮಗೆ ಕೇಳಕ್ಕೆ ರೈಟ್ ಇದೆ ನಿಮಗೆ. ಇದೇ ಪ್ರಶ್ನೆ ಅವರಿಗೂ ಕೇಳ್ರಿ. ವಾಟ್ ಮಾರಲ್ ರೈಟ್ ಯು ಆರ್ ಗಾಟ್ ಟು ಆಸ್ಕ್ ಮಿಸ್ಟರ್ ಸಿದ್ದರಾಮಯ್ಯ ಟು ರಿಸೈನ್? ಅವ್ರಿಗೆ ಕೇಳ್ಬೇಕು ನೀವು. ಯು ಆರ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಮೀ. ಐ ಅಪ್ರಿಷಿಯೇಟ್ ದಟ್, ಬಿಕಾಸ್ ಎಸ್ ಇದೆ, ನಿಮಗೆ ರೈಟ್ ಇದೆ, ಕೇಳಿ. ಇದನ್ನು ಅವ್ರಿಗೆ ಕೇಳಿ ಅಂತ ನಮ್ಮ ವಾದ. ನಮ್ಮ ವಾದದಲ್ಲಿ ಏನಿದೆ ಅಂತಂದರೆ, ಇನ್ನು ವಾಟ್ ವೇ ಈಸ್ ಕನೆಕ್ಟೆಡ್ ಟು ಮೂಡ ಇನ್ನಾದರೂ ನನಗೆ ಅರ್ಥ ಆಗೋಲ್ಲ. ಯಾವುದೇ ರೀತಿಯಾದಂಥ ಸಿದ್ದರಾಮಯ್ಯ ಸಾಹೇಬ್ರದ್ದು ಮೂಡ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಒಂದು ದೊಡ್ಡ ಗಾಬ್ಲಿಸ್ ಥಿಯರಿ ಅಂತ ಹೇಳ್ತಾರೆ. ಯಾವುದು ಹಿಟ್ಲರ್ ಜೊತೆಗಿದ್ನಲ್ಲ, ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು ಅವನಿಗೆ. ಹಂಗೆ BJP ಸುಳ್ಳು ಹೇಳೋಕ್ಕೆ ಇಡೀ ಇಂಡಿಯಾದಲ್ಲಿ ಅವರೆಲ್ಲ ಅಧಿಕಾರದಲ್ಲಿ ಇರೋದಲ್ಲ, ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಧಿಕಾರದಲ್ಲಿ ಮಾತ್ರ ಅದು ಬೇಡ, ಪ್ರಜಾಪ್ರಭುತ್ವ ಅದ್ಭುತದ ಸ್ಥಾನದಲ್ಲಿ ಒಯ್ದಿರ್ತಕ್ಕಂಥ BJP ಅವರು. ಬಿ ಪಟೇಲ್ ಹೇಳಿದ್ರು, ಯಾವುದೇ ಕಾರಣಕ್ಕೂ CM ರಾಜೀನಾಮೆ ಕೊಡೋದು ಪ್ರಸಂಗ ಬರೋದಿಲ್ಲ. ಹೈಕಮಾಂಡ್ ಎಲ್ಲ ಜೊತೆಗೆ ನೀವು ಹೇಳಿದ ರೀತಿಯಲ್ಲಿ 2028 ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ. ಅಲ್ಲ, 100% ಅದಕ್ಕೆ ಏನು ಡೌಟ್ ಏನಿದೆ? 28 ಆಗ್ಬೋದು, ಮುಂದೆ ಗೆದ್ರೆ ಇನ್ನು 33 ಆಗ್ಬೋದು. ಅದಕ್ಕೇನದು? ಅವ್ರು ಎಲ್ಲಿವರೆಗೆ ಬೇಸಿಕಲಿ ಈ ರಾಜೀನಾಮೆ ಕೊಡ್ತಕ್ಕಂಥ ವಿಷಯದಲ್ಲಿ ಅಥವಾ ಬದಲಾವಣೆ ಆಗ್ತಕ್ಕಂಥ ವಿಷಯದಲ್ಲಿ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಕೇರ್. ವಿ ವಿಲ್ ನಾಟ್ ಡಿಸ್ಕಸ್ ಆನ್ ಇಟ್. ಬಟ್ ಆಸ್ ಆಫ್ ನೌ ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ನಡೀತಾರೆ. ರಾಜ್ಯಪಾಲರ ವಿರುದ್ಧ ಏನಾದರೂ ಕೂಡ ಹೋರಾಟ ಅಂದರೆ ರಾಷ್ಟ್ರಪತಿಗೆ ಹೋಗುವಂಥದ್ದು ಏನಾದರೂ ಆಗ್ತದೆ? ನೋಡೋಣ, ನಮ್ಮ ಲೀಗಲ್ ಟೀಮ್ ಏನು ಹೇಳ್ತದೆ, ಏನೆಲ್ಲ ನೋಡ್ಬೇಕು. ಯಾಕಂದ್ರೆ ಈಗ ಎಲ್ಲದಕ್ಕೂ ಇನ್ಮೇಲೆ ಈ ಥರ ಇಶ್ಯೂ ಮಾಡಿದ್ರೆ ದೆನ್ ವಿಲ್ ಸಿ ವಾಟ್ ಲೀಗಲ್ ಕೋರ್ಸ್ ವಿ ಹ್ಯಾವ್ ಟು ಸಿ ಮಾಡ್ತೀವಿ. ಶಾಸಕರು ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಎಲ್ಲ ಸಚಿವರು ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದೆ. ಕರ್ನಾಟಕದ ಜನರು ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದರ ಜೊತೆಗೆ ಎಲ್ಲ ಪಕ್ಷದ ಶಾಸಕರು, ಕಾರ್ಯಕರ್ತರು, ಸಚಿವರು, ಹೈಕಮಾಂಡು ಜೊತೆ ಇದೆ. ಒಂದು ರಾಜಕೀಯ ಒಂದು ಪ್ರಶ್ನೆ, ಕುತೂಹಲಕ್ಕೆ ಮತ್ತು ಚರ್ಚೆ ಆಗ್ತಾ ಇರುವಂಥದ್ದು, ಒಂದು ವೇಳೆ ಏನಾದರೂ ಕೂಡ FIR ಆದರೆ ಹೈಕಮಾಂಡ್ ಬೇರೆ ರೀತಿ ಆಪ್ಷನ್ B ಅಂತ ಏನಾದರೂ ಯೋಚನೆ ಮಾಡಬಹುದಾ? ಅಥವಾ ಶಾಸಕರಿಗೆ ಆಲ್ರೆಡಿ CM ಆಗೋ ಸಂಬಂಧಪಟ್ಟ ಒಂದಷ್ಟು ಜನ ಹೈಕಮಾಂಡ್ ಭೇಟಿ ಮಾಡಿದರು, ಇವೆಲ್ಲವೂ ಕೂಡ ಒಂದಷ್ಟು ಉದ್ಭವ ಆಗಬಹುದಾ ಸಾಧ್ಯತೆ? ಆಪ್ಷನ್ B ನೇ ಇಲ್ಲ. ಇಲ್ಲ, ಆಪ್ಷನ್ B ಏನಿಲ್ಲ. ಬಟ್ ನನಗೆ ಡೆಲ್ಲಿಯಿಂದ ಮಾಹಿತಿ ಬಂದಿರತಕ್ಕಂಥದ್ದು ನಿತಿನ್ ಗಡ್ಕರಿಯನ್ನು ಪ್ರೈಮ್ ಮಿನಿಸ್ಟರ್ ಆಗ್ಬೋದಂತ ಸಾಧ್ಯತೆ ಇದೆ. ಯಾಕಂದರೆ ಈ ಮಹಾರಾಷ್ಟ್ರ ಎಲೆಕ್ಷನ್ನು ಮೋಸ್ಟ್ಲಿ ಸೋಲ್ತಕ್ಕಂಥ ಸಾಧ್ಯತೆ ಇದೆ. ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಇದೆ. ಹಂಗಾಗಿ ಅವ್ರಿಗೆ ಸಪೋರ್ಟ್ ಬೇರೆ ಇಲ್ಲ. ಆಮೇಲೆ ಕಳೆದ ಅಧಿಕಾರ ಬಂದಾಗಲಿಂದ ನರೇಂದ್ರ ಮೋದಿ ಸಾಹೇಬ್ರು ಇಲ್ಲಿ ದೇಶದಾಗ ಕಾಣುವಲ್ಲಿ, ಬೇರೆ ಹೊರದೇಶದಲ್ಲಿ ತಿರುಗಾಡ್ತಿದ್ದಾರೆ. RSS ಒಳಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಎಲ್ಲೋ ನರೇಂದ್ರ ಮೋದಿ ಅವರಿಗೆ 6 ತಿಂಗಳಾದ್ಮೇಲೆ ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ಇನ್ನೂ ಇದೆ. ಪ್ರಶ್ನೆ ಅವರು ಕೇಳ್ತೀನಿ. ಸೊ ಅಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದೂ ಕೂಡ ಆಪ್ಷನ್ B ಅಂತ ಇಲ್ಲ. ನಮ್ಮಲ್ಲಂತೂ ಈಗ ಸದ್ಯಕ್ಕಿಲ್ಲ. BJP ಐತೆ ಅಂತ ನನಗೆ ಕಂಡು ಬರ್ತಾ ಇದೆ. ಎಲ್ಲೋ ಅವರಲ್ಲಿ ಆಪ್ಷನ್ B ನಡೀತಾ ಇದೆ ಅಂತ ನಾನು ವಾದ. ಇದು ಸಂತೋಷ್ ಟೊಡೆ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರುತ್ತೆ. ಕ್ಯಾಮರಾ ರಾಜು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.